ಇದರಲ್ಲಿ ಏನಂದರೆ ನಮ್ಮದಲ್ಲಿ ಈಗ ಫಸ್ಟು ಲೀಗ್ ಮ್ಯಾಚಸ್ ಆಡ್ತೀವಿ ಸರ್. ಡಿವಿಷನ್ ಮ್ಯಾಚಸ್ ಇದೆಯಲ್ಲ, ವಿ ವಿಲ್ ಪ್ಲೇ ಲೀಗ್ ಮ್ಯಾಚಸ್ ಇಲ್ಲಿ ಫಸ್ಟು. ಓಕೆ, ಇಟ್ಸ್ ಅ ವಿನ್ ಸಿಚುವೇಶನ್ ಫಾರ್ ಬೋತ್, ಫಾರ್ ದ ಯೂನಿವರ್ಸಿಟಿ ಆ್ಯಸ್ ಫಾರ್ ಅಸ್ KSC ಇಸ್ ಕನ್ಸರ್ನ್. ಇನ್ನೊಂದೇನು ಅಂದರೆ, ಈಗ CMR ಯೂನಿವರ್ಸಿಟಿ ಗ್ರೌಂಡ್ ಈಸ್ ನೋನ್ ಆ್ಯಸ್ ಅನ್ ಯೂನಿವರ್ಸಿಟಿ, ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್. ಇಟ್ ಈಸ್ ಆಲ್ರೆಡಿ ದೇರ್. ಕ್ರಿಕೆಟಿಂಗ್ ಗ್ರೌಂಡ್ ಈಸ್ ಅ ಫೆದರ್ ಇನ್ ದ ಕ್ಯಾಪ್ ಫಾರ್ ದಮ್. ಒನ್ ಮೋರ್ ಥಿಂಗ್, ಬಿಕಾಸ್ ಇಟ್ ವಿಲ್ ಈಗ ಏನಂದರೆ CMR ಯೂನಿವರ್ಸಿಟಿ ಗ್ರೌಂಡ್ ಅಂದರೆ ಕ್ರಿಕೆಟಿಂಗ್ ಹಬ್ಬಲ್ಲಿ ಇಟ್ ವಿಲ್ ಬಿ ಅ ನೇಮ್ ಬೈ ಇಟ್ ಸೆಲ್ಫ್. That is the most important thing, a name coming into the cricketing background, your university ground, andre, it has got some a different equation altogether. So that is one of the main issues, sir. Moreover, we are trying to incorporate some BCCI matches in the future. Yakandre, here all facilities are here. Why not? Why we should go somewhere else? We can have in this esteemed university ground the BCCI conducted matches. So this is what we are looking into. We will put the proposal to BCCI, and ಅವರು BCCI ಅವರು ಇಲ್ಲಿ ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ. They will come and see the ground, what is the other facilities are there, ಅದೆಲ್ಲ ನೋಡ್ತಾರೆ. According to that, they will mark it as one of BCCI grounds for future. So ಒಂದು KSCI ಆಲ್ರೆಡಿ ಆಲ್ ಓವರ್ 3 ಸ್ಟೇಡಿಯಮ್ಸ್ ಇದೆ ಸರ್. ಹೌದು, ನಮಗೆ ಇದು ಬೇಕಿತ್ತು. ನಾವು ಈ ಥರ ಮಾಡ್ತಾರೆ, ಉದ್ದೇಶ ಏನು ಅಂತ ಸರ್? ನಮಗೆ ಇನ್ನೊಂದು 5 ಗ್ರೌಂಡ್ ಕೊಡಿ ಸರ್. We will take. We need more grounds because so much of cricket is there, so many cricketers are there. We have shortage of ground. So that is why we are looking at grounds in Bangalore city. City limits allilla, its outskirts ಹೋಗಬೇಕು. It's fine because cricketers ಆಡೋದಕ್ಕೆ we need more matches to be played because so many cricketers are coming. ಈಗ ನೋಡಿ, 112 cricketers are also coming up. We are having a 112 tournament. ಸೊ ಅದರಲ್ಲಿ ಎಷ್ಟು ಜನ ಇದ್ದಾರೆ ಕ್ರಿಕೆಟರ್ಸು? ವಿ ಗ್ರೌಂಡ್ ಇಲ್ಲ, ವಿ ಡೋಂಟ್ ಹ್ಯಾವ್ ಎ ಸಫಿಷಿಯಂಟ್ ಗ್ರೌಂಡ್ಸ್. ಸೊ ವಿ ನೀಡ್ ಮೋರ್ ಗ್ರೌಂಡ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ, ವೆದರ್ ಇಸ್ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಆರ್ ವಿದಿನ್ ದ ಸಿಟಿ ಲಿಮಿಟ್ಸ್. ಇಟ್ ಈಸ್ ಫೈನ್. ವಿ ವಿಲ್ ಡೆಫಿನೆಟ್ಲಿ, ಇಫ್ ದ ಕಂಡೀಷನ್ಸ್ ಆರ್ ಗುಡ್ ಫಾರ್ ಅಸ್, ವಿ ವಿಲ್ ಟೇಕ್ ಇಟ್. ಈ ಫೇಸ್ ವೈಸು ಈ ಕ್ರಿಕೆಟ್ ಸ್ಟೇಡಿಯಮ್ನ ಡೆವಲಪ್ ಮಾಡ್ತಕ್ಕಂಥ ಆಲೋಚನೆ ನಮಗಿದೆ. ಈಗಾಗಲೇ ಪೆವಿಲಿಯನ್ ಬ್ಲಾಕ್ ಇದೆ. ಪೆವಿಲಿಯನಲ್ಲಿ ಸಾಕಷ್ಟು ಪ್ಲೇಯರ್ಸ್ ಕುಳಿತುಕೊಳ್ಳೋದಕ್ಕೆ, ಪ್ಲೇಯರ್ಸ್ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ, ಪ್ಲೇಯರ್ಸ್ಗೆ ಟಾಯ್ಲೆಟ್ಸ್ ಎಲ್ಲ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ದೀವಿ. ಈಗ ಅದು ಈ ವರ್ಷವೇ ಪಕ್ಕದಲ್ಲಿ ಇನ್ನೊಂದು ಪೆವಿಲಿಯನ್ ಬ್ಲಾಕ್ ಬರುತ್ತೆ. ಈ ರೀತಿ ಹಂತವಾಗಿ 4-5 ಹಂತದಲ್ಲಿ ಇದು ಫುಲ್ ಫ್ಲೆಜ್ಡ್ ಸ್ಟೇಡಿಯಮ್ ಆಗಿ ಡೆವಲಪ್ ಆಗುತ್ತೆ. ಸರ್, ಆಲ್ರೆಡಿ ಸರ್ ಹೇಳಿದ್ರು BCCIಗೂ ನಾವು ಪ್ರಪೋಸಲ್ ಕಳಿಸ್ತೀವಿ ಅಂತ. ಇದಕ್ಕೆ ನಿಮ್ಮ ಸಪೋರ್ಟು ಇದ್ದೇ ಇರುತ್ತೆ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇದು ಲಾಭ ಹೇಗಾಗುತ್ತೆ? ಅದೇ ನೀವು ಆಗಲೇ ಸನ್ಮಾನ್ಯ ಶ್ರೀ ರಘುರಾಮ್ ಭಟ್ ಅವ್ರನ್ನ ಕೇಳಿದ್ರು. ಲಾಭ ನಷ್ಟ ಪ್ರಶ್ನೆ ಅಲ್ಲವೇ ಅಲ್ಲ. ಇದರಿಂದ ಲಾಭ ಮಾಡ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕ್ರಿಕೆಟ್ ಲವಿಂಗ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅನುಕೂಲ, ಒಂದು ಫೆಸಿಲಿಟಿ ಸಿಗಬೇಕು, ಅವ್ರಿಗೆ ಆಟ ಆಡಲಿಕ್ಕೆ ಅನುಕೂಲ ಆಗಬೇಕು ಅನ್ನೋದಕ್ಕಂಥ ಉದ್ದೇಶದಿಂದ ಮಾಡಿದ್ದೀವಿ. ಇದನ್ನು ಹೆಚ್ಚು ಜನಕ್ಕೆ ಉಪಯೋಗ ಆಗಲಿ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಇಷ್ಟು ವಿಶಾಲವಾಗಿರ್ತಕ್ಕಂಥ ಮೈದಾನವನ್ನು, ನಿಮಗೆ ಗೊತ್ತಿದೆ ಬೆಂಗಳೂರಲ್ಲಿ ಒಂದು ಅಡಿಗೆ ಎಷ್ಟು ದುಡ್ಡು ಆಗುತ್ತೆ ಅಂತ ಹೇಳಿಬಿಟ್ಟು ಇಷ್ಟು ವಿಶಾಲವಾದ ಮೈದಾನವನ್ನು ಮಾಡಿ ಅದರಿಂದ ಕ್ರಿಕೆಟಿಂಗ್ ವರ್ಲ್ಡ್ಗೆ ಅದು ಅನುಕೂಲ ಆಗಲಿ ಅಂತಕ್ಕಂಥದ್ದು ಅಷ್ಟೇ ನಮ್ಮದು ಉದ್ದೇಶ. ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಬಟ್ ಆದರೂ ನಮ್ಮ ವಿದ್ಯಾರ್ಥಿಗಳಿಗೆ, CMR ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ, CMR ಇತರ ಅಂಗಸಂಸ್ಥೆಗಳಿಗೆ ಸದಾ ಅವ್ರಿಗೆ ಏನಾದರೂ ಚಟುವಟಿಕೆ ಇರಬೇಕಾಗುತ್ತೆ. ಆ ಚಟುವಟಿಕೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಮೈದಾನವನ್ನು ನಾವು ತಯಾರು ಮಾಡಿದ್ದೇವೆ. 15 ದಿವಸ KSC ಅವರು ಇದನ್ನು ಅವರ ಒಂದು ನಿಯಂತ್ರಣಕ್ಕೆ ಬಿಟ್ಟಿರ್ತೀವಿ. ಇನ್ನು 15 ದಿವಸ ನಮ್ಮ ನಿಯಂತ್ರಣದಲ್ಲಿ ಬೇರೆ ಮ್ಯಾಚಸ್ ಆಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಂಡಿದ್ದೀವಿ. ಇವತ್ತೊಂದು ಟೂರ್ನಿಮೆಂಟಲ್ಲಿ ಏನು ಬಹುಮಾನಗಳು ಏನು ಇಟ್ಟಿದ್ದೀರಾ? ಏನಪ್ಪ ಇದರಲ್ಲಿ ಇಲ್ಲ ಇದೆ ಕ್ಯಾಶ್ ಪ್ರೈಸಸ್ ಇಟ್ಟಿದ್ದಾರೆ. ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ. ಐ ಥಿಂಕ್ 25,000 ವಿನ್ನರ್ಗೆ 15 and 10 ಇಟ್ಟಿದ್ದಾರೆ. ಈಗ ವರ್ಷ ಇಟ್ ಇಸ್ ಬಿಕಮ್ಸ್ ರೆಗ್ಯುಲರ್ ಟೂರ್ನಮೆಂಟ್. ಪ್ರತಿ ವರ್ಷವೂ ಈ ಟೂರ್ನಮೆಂಟು ಕಂಟಿನ್ಯೂಸ್ ಆಗಿ ಆಗ್ತಕ್ಕಂಥದ್ದು ಆಲೋಚನೆ ಇಟ್ಕೊಂಡಿದ್ದೀವಿ. ಈ ಸಾರಿ 16 ವಿಶ್ವವಿದ್ಯಾನಿಲಯಗಳು ಇದರಲ್ಲಿ ಭಾಗವಹಿಸಿದ್ದು ತುಂಬ ಸಂತೋಷ ಆಗುತ್ತೆ. ಅದೆಲ್ಲ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ವಿಶ್ವವಿದ್ಯಾನಿಲಯಗಳು ಮತ್ತು ಮೈಸೂರು ಮತ್ತು ಬೇರೆ ಕಡೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯ